ಎಲ್ಲರಿಗೂ ಮತ್ತೊಮ್ಮೆ ಇನ್ಸೈಡ್ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಚೇಪಾಕ್ನಲ್ಲಿ ನಡೆದಂಥ CSK ವರ್ಸಸ್ ಪಂಜಾಬ್ ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸ್ ಅವರು 5 ವಿಕೆಟ್ ಭರ್ಜರಿ ಜಯ ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಅಲಾಟೆಡ್ 20 ಓವರ್ಸಲ್ಲಿ 209 ರನ್ ಮಾಡ್ತಾರೆ, 5 ವಿಕೆಟ್ ಕಳ್ಕೊಂಡು. ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ಬಂದರೆ ಆಯುಷ್ ಮಾತ್ರೆ ಅವರು 73 ರನ್ ಹೊಡಿತಾರೆ 43 ಬಾಲಲ್ಲಿ. ಇನ್ನು ಶಿವಮ್ ದುಬೆ ಅವರಂತೂ ಒಳ್ಳೆ ಫಿನಿಶಿಂಗ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅವರು 45 ರನ್ ಮಾಡ್ತಾರೆ 27 ಬಾಲಲ್ಲಿ. ಇನ್ನು ಸರ್ಫರಾಜ್ ಖಾನ್ ಅವರು ಮಿಡ್ಲಲ್ಲಿ ಒಳ್ಳೆ ಕ್ಯಾಮಿಯೋ ಆಡ್ತಾರೆ, 32 ರನ್ ಮಾಡ್ತಾರೆ 12 ಬಾಲಲ್ಲಿ ಅಂತ ಹೇಳ್ಬೋದು. ಇನ್ನು ಆ ಟಾರ್ಗೆಟನ್ನು ಚೇಸ್ ಮಾಡಲು ಹೋದಂಥ ಪಂಜಾಬ್ ಕಿಂಗ್ಸ್ 18.4 ಓವರ್ಸ್ಗೆ ಆ ಟಾರ್ಗೆಟ್ನ ಸಕ್ಸಸ್ಫುಲಿ ಚೇಸ್ ಮಾಡ್ತಾರೆ. ಅದರಲ್ಲಿ ಪ್ರಿಯಾನ್ ಶಾರಿ ಅವರು 39 ರನ್ ಹೊಡಿತಾರೆ 11 ಬಾಲಲ್ಲಿ. ಮತ್ತು ಪ್ರಭುಸಿಮ್ರನ್ ಸಿಂಗ್ ಅವರು ಒಳ್ಳೆ ನಾಕ್ ಆಡ್ತಾರೆ 43 ರನ್ ಮಾಡ್ತಾರೆ 34 ಬಾಲಲ್ಲಿ. ಇನ್ನು ಲಾಸ್ಟ್ ಮ್ಯಾಚ್ ಇರೋ ಕೂಪರ್ ಕೊನೋಲಿ ಅವರು ಡಿಸೆಂಟ್ ಇನ್ನಿಂಗ್ ಆಡ್ತಾರೆ 36 ರನ್ ಮಾಡ್ತಾರೆ 22 ಬಾಲಲ್ಲಿ. ಇನ್ನು ಶ್ರೇಯಸ್ ಅಯ್ಯರ್ ಅವರಂತೂ ಒಳ್ಳೆ ಅದ್ಭುತವಾದ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಅವರು 50 ರನ್ ಮಾಡ್ತಾರೆ 29 ಬಾಲಲ್ಲಿ. ಇನ್ನು ಬೌಲಿಂಗ್ ವಿಷಯ ಅಂತ ಬಂದರೆ ಪಂಜಾಬ್ ಕಿಂಗ್ಸಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು 2 ವಿಕೆಟ್ ತಗೊತಾರೆ 38 ರನ್ ಕೊಡ್ತಾರೆ, ಅದ್ಭುತವಾದ ಬೌಲಿಂಗ್ ಮಾಡ್ತಾರೆ ಮತ್ತು ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಚೆನ್ನೈ ಬೌಲಿಂಗ್ ಕಡೆ ಬಂದರೆ ಮ್ಯಾಟ್ ಹೆನ್ರಿ ಅವರು ಮತ್ತು ಅನ್ಶುಲ್ ಕಂಬೋಜ್ ಅವರು ತಲಾ 2 ವಿಕೆಟ್ ತಗೊತಾರೆ, ಆದರೆ ಎಕ್ಸ್ಪೆನ್ಸಿವ್ ಆಗ್ತಾರೆ. ಮ್ಯಾಟ್ ಹೆನ್ರಿ ಅವರು 54 ರನ್ ಕೊಟ್ಟರೆ ಅನ್ಶುಲ್ ಕಂಬೋಜ್ ಅವರು 43 ರನ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ನಿನ್ನೆ ಮ್ಯಾಚ್ ನೋಡ್ತಾ ಇದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ ನಿನ್ನೆ ಪ್ರಿಡಿಕ್ಷನ್ನಲ್ಲೇ ಹೇಳಿದ್ದೆ ನಾನು, ಒನ್ ಸೈಡಲ್ಲಿ ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಅಂತ. ಸೊ ಅದೇ ರೀತಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಅಂತೂ ಚೆನ್ನಾಗಿ ಆಡಿದ್ರು, ಆದರೆ ಬೌಲಿಂಗ್ ಅಂತೂ ಸೇಮ್ ಲಾಸ್ಟ್ ಟೈಮ್ ಥರನೇ ವರಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಮ್ಯಾಚ್ಗಳ ಕಡೆ ಬಂದರೆ ಇವತ್ತು ಡಬಲ್ ಏಡರ್ ಇದೆ. ಅದರಲ್ಲಿ ಫಸ್ಟ್ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಮೀಟ್ ಆಗ್ತಿದ್ದಾರೆ ಮುಂಬೈ ಇಂಡಿಯನ್ಸ್ನ, ಅದು ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ. ಇದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಮ್ ಗ್ರೌಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವರ ಹೆಡ್ ಟು ಹೆಡ್ ನೋಡಿದ್ರೆ 36 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 16 ಗೆದ್ದಿದ್ರೆ ಮುಂಬೈ ಇಂಡಿಯನ್ಸ್ ಅವರು 20 ಮ್ಯಾಚ್ ಗೆದ್ದಿದ್ದಾರೆ. ಇಲ್ಲಿ ಕ್ಲಿಯರ್ ಡಾಮಿನೆನ್ಸ್ ಕಾಣಿಸುತ್ತೆ ಮುಂಬೈ ಇಂಡಿಯನ್ಸ್ ಅವ್ರದ್ದು ಅಂತಲೇ ಹೇಳ್ಬೋದು. ಇನ್ನು ಅರುಣ್ ಜೇಟ್ಲಿ ಸ್ಟೇಡಿಯಂನ ಸ್ಟಾರ್ಟ್ಸ್ ಅಂತ ಬಂದರೆ ಇಲ್ಲಿ ಟೋಟಲ್ 97 ಮ್ಯಾಚ್ ಆಡಿರ್ತಾರೆ. ಅದರಲ್ಲಿ ಬ್ಯಾಟ್ ಫಸ್ಟ್ ಮಾಡಿರೋರು 46% ಗೆದ್ದಿದ್ರೆ, ಬೌಲ್ ಫಸ್ಟ್ ಮಾಡಿರೋರು 51% ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಫಸ್ಟ್ ಇನ್ನಿಂಗ್ ಆವ್ರೇಜ್ ಸ್ಕೋರ್ ನೋಡಿದ್ರೆ 171 ಇರುತ್ತೆ. ಇನ್ನು ಸೆಕೆಂಡ್ ಇನ್ನಿಂಗ್ ಆವ್ರೇಜ್ ಸ್ಕೋರ್ 155 ಇರುತ್ತೆ. ಇಲ್ಲಿ ಹೈಯೆಸ್ಟ್ ಟೋಟಲ್ ಬಂದು 178 ಬೈ ಸನ್ರೈಸರ್ಸ್ ಹೈದರಾಬಾದ್ ಅವರು ಎಗೇನ್ಸ್ಟ್ KKR ಅಂತಲೇ ಹೇಳ್ಬೋದು. ಇನ್ನು ಲೋಯೆಸ್ಟ್ ಸ್ಕೋರ್ ಬಂದು 44 ಫಾರ್ 2, ಅದು 4.2 ಓವರ್ಸಲ್ಲಿ ಬೈ ಸನ್ರೈಸರ್ಸ್ ಅವ್ರದ್ದೇ ಇರುತ್ತೆ. ಇನ್ನು ಹೈಯೆಸ್ಟ್ ಚೇಸ್ ಬಂದು 219 ಬೈ ಚೆನ್ನೈ ಸೂಪರ್ ಕಿಂಗ್ಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಎಗೇನ್ಸ್ಟ್ ಮುಂಬೈ ಇಂಡಿಯನ್ಸ್. ಇಲ್ಲಿ ಲೋಯೆಸ್ಟ್ ಡಿಫೆಂಡ್ ಬಂದು 118 ಇರುತ್ತೆ, ಅದು ಪಂಜಾಬ್ ಕಿಂಗ್ಸ್ ಅವರು ಆಗಿರುತ್ತೆ ಎಗೇನೆಸ್ಟ್ ಡೆಲ್ಲಿ ಮೇಲೆ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಪ್ಲೇಯಿಂಗ್ 11 ಕಡೆ ಬಂದರೆ ಈ ಟೀಮ್ ಮುಂಬೈ ಇಂಡಿಯನ್ಸ್ ಕಡೆ ಸೇಮ್ ಆಸ್ ಯೂಶುವಲ್ ರಿಯಾನ್ ರೆಕಾಲ್ಟನ್ ಮತ್ತು ರೋಹಿತ್ ಶರ್ಮಾ ಅವರು ಓಪನ್ ಮಾಡಿದ್ರೆ 1 ಡೌನಲ್ಲಿ ಸೂರ್ಯಕುಮಾರ್ ಅವರು ಬರ್ತಾರೆ. ಇನ್ನು ತಿಲಕ್ ವರ್ಮಾ, ಶೆರ್ಫನ್ ರುದರ್ಫೋರ್ಡ್, ಹಾರ್ದಿಕ್ ಪಾಂಡ್ಯ, ನಮನ್ದೀರ್, ಶಾರ್ದೂಲ್ ಠಾಕೂರ್, ಅಲಾ ಗಜನ್ಫರ್ ಮತ್ತು ಟ್ರೆಂಟ್ ಬೋಲ್ಟ್ ಅವರು ಆಡ್ತಾರೆ. ಮತ್ತು ಮಯಾಂಕ್ ಮಾರ್ಕಂಡೆ ಅವರು ಆಗ ಲೆಗ್ ಸ್ಪಿನ್ನರ್ ಆಗಿರ್ತಾರೆ. ಮತ್ತು ಜಸ್ಪ್ರೀತ್ ಬುಮ್ರಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಸೂರ್ಯ ಅವ್ರಿಗೆ ಅಂತಲೇ ಹೇಳ್ಬೋದು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬಂದರೆ ಲಾಸ್ಟ್ ಮ್ಯಾಚ್ KL ರಾಹುಲ್ ಅವ್ರಿಗೆ ಚೆನ್ನಾಗಾಗಿಲ್ಲ, ಒಪ್ಪಲಿ ಈ ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತಾ ಅವರು KL ರಾಹುಲ್ ಮತ್ತು ಪತುಮ್ ನಿಸಂಕ್ ಅವ್ರು ಬರ್ತಾರೆ ಓಪನಿಂಗಲ್ಲಿ. 1 ಡೌನಲ್ಲಿ ನಿತೀಶ್ ರಾಣಾ ಬಂದರೆ ನಂಬರ್ 4ಅಲ್ಲಿ ಸಮೀರ್ ರಿಜ್ವಿ ಅವರು ಬರ್ಬೋದು, ಯಾಕಂದರೆ ಅವ್ರು ಲಾಸ್ಟ್ ಮ್ಯಾಚ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಏನು ಹೇಳ್ಬೋದು, ಅವರು ಎಕ್ಸೆಪ್ಷನಲ್ ನಾಕ್ ಆಡಿದ್ದಾರೆ, ಮ್ಯಾಚ್ ವಿನ್ನಿಂಗ್ ಮಾಡಿಸಿದ್ದಾರೆ. ಸೊ ಅದರಿಂದ ಅವರೇ ಬರ್ತಾರೆ. ಇನ್ನು ಅಕ್ಷರ್ ಪಟೇಲ್ ಅವರು ಇರ್ತಾರೆ, ಡೇವಿಡ್ ಮಿಲ್ಲರ್, ಟ್ರಿಸ್ಟನ್ ಸ್ಟಬ್ಸ್, ವಿಪ್ರಾಜ್ ನಿಗಮ್, ಕುಲ್ದೀಪ್ ಯಾದವ್ ಅವರು ಇರ್ತಾರೆ. ಇನ್ನು ಲುಂಗಿ ಎಂಗಿಡಿ ಅವರು ಇರ್ತಾರೆ, ಮುಖೇಶ್ ಕುಮಾರ್ ಮತ್ತು T ನಟರಾಜನ್ ಅವರು ಇರ್ತಾರೆ. ಬೋತ್ ಟೀಮ್ ಕಂಪ್ಯಾರಿಸನ್ ಅಂತ ನೋಡಿದ್ರೆ ಬೋತ್ ಟೀಮ್ಸು ಸ್ಟ್ರಾಂಗ್ ಇದೆ, ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ ಫುಲ್ ಸ್ಟ್ರಾಂಗ್ ಇದೆ. ಇವರ ಮೇನ್ ಅಡ್ವಾಂಟೇಜ್ ಏನಂದರೆ ಇಂಡಿಯನ್ ಕೋರ್ನ ಮೇಂಟೈನ್ ಮಾಡಿದ್ದಾರೆ ಈ ಟೀಮಲ್ಲಿ. 2 ಟೀಮಲ್ಲೂ ಇಂಡಿಯನ್ ಪ್ಲೇಯರ್ಸು ಸಖತ್ತಾಗಿರೋ ಇಂಟರ್ನ್ಯಾಷನಲ್ ಇಂಡಿಯನ್ ಪ್ಲೇಯರ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ 2 ಟೀಮ್ ಪ್ರಿಡಿಕ್ಷನ್ ಅಂತ ನೋಡಿದ್ರೆ ಈ ಮ್ಯಾಚಲ್ಲಿ ಟಾಸ್ ಮ್ಯಾಟ್ರ್ ಆಗುತ್ತೆ, ಯಾರು ಚೇಸಿಂಗ್ ಮಾಡ್ತಾರೋ ಅವರು ಈ ಮ್ಯಾಚ್ ಗೆಲ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮ್ಯಾಚ್ ಅಂತ ಬಂದರೆ ರಾಜಸ್ಥಾನ್ ರಾಯಲ್ಸ್ ಮೀಟ್ ಮಾಡ್ತಿದ್ದಾರೆ ಗುಜರಾತ್ ಟೈಟಾನ್ಸ್ನ, ಅದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಇವರ ಹೆಡ್ ಟು ಹೆಡ್ ನೋಡಿದ್ರೆ 8 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ ಗುಜರಾತ್ ಟೈಟಾನ್ಸ್ 6 ಮ್ಯಾಚಸ್ ಗೆದ್ದಿದ್ರು, ರಾಜಸ್ಥಾನ್ 2 ಮ್ಯಾಚ್ ಗೆದ್ದಿದ್ದಾರೆ. ಸೊ ಇದರಲ್ಲಿ ಕ್ಲಿಯರ್ ಡಾಮಿನೆನ್ಸ್ ಕಾಣಿಸಿದೆ, ಗುಜರಾತ್ ಅವರು ಫಾರ್ ಅಹೆಡ್ ಇದ್ದಾರೆ ಅಂತಲೇ. ಆದರೆ ಈಗ ಗುಜರಾತ್ ಟೀಮ್ ನೋಡ್ತಿದ್ರೆ ಆ ಥರ ಎಲ್ಲ ಅವರು ಟಾಪ್ ಆರ್ಡರ್ ಮೇಲೆ ಫುಲ್ ಡಿಪೆಂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅಹಮದಾಬಾದ್
ಸ್ಟ್ಯಾಟ್ಸ್ ಅಂತ ಬಂದರೆ ಇಲ್ಲಿ 38 ಮ್ಯಾಚ್ ಆಡಿದರೆ ಅದರಲ್ಲಿ 61% ಬ್ಯಾಟ್ ಫಸ್ಟ್ ಮಾಡಿರೋರು ಗೆದ್ದಿದ್ರೆ, ಇಲ್ಲಿ 39% ಬೋಲ್ ಫಸ್ಟ್ ಮಾಡಿರೋರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಡ್ಯೂ ಕಾಣಿಸಲ್ಲ, ಸೊ ಅದಕ್ಕೆ ಫಸ್ಟ್ ಬ್ಯಾಟ್ ಮಾಡಿರೋರಿಗೆ ಅಡ್ವಾಂಟೇಜ್ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಫಸ್ಟ್ ಇನ್ನಿಂಗ್ ಅವರೇಜ್ ಸ್ಕೋರ್ ಬಂದು 183 ಇದ್ದರೆ ಸೆಕೆಂಡ್ ಇನ್ನಿಂಗ್ 168 ಇದೆ. ಸೊ ಇಲ್ಲೇ ಹೇಳ್ಬೋದು ಇಲ್ಲಿ ಹೈ ಸ್ಕೋರಿಂಗ್ ಗೇಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಇನ್ನು ಹೈಯೆಸ್ಟ್ ಟೋಟಲ್ ಅಂತ ಬಂದರೆ 243 ಬೈ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ GT ಇರುತ್ತೆ. ಇನ್ನು ಲೋಯೆಸ್ಟ್ ಸ್ಕೋರ್ 89 ಫಾರ್ ಆಲ್ ಔಟ್ ಬೈ GT ಇರುತ್ತೆ, ಅದು ಅಗೇನ್ಸ್ಟ್ DC. ಮತ್ತು ಹೈಯೆಸ್ಟ್ ಚೇಸ್ ಅಂತ ಬಂದರೆ 207 ರನ್ ಇರುತ್ತೆ ಬೈ KKR. ಮತ್ತು ಲೋಯೆಸ್ಟ್ ಡಿಫೆಂಡ್ ಬಂದರೆ 168 ಇರುತ್ತೆ, ಅದು ಬೈ KKR ಆಗಿರುತ್ತೆ. ಇನ್ನು ಈ ಟೀಮ್ಗಳ ಪ್ಲೇಯಿಂಗ್ 11 ಅಂತ ಬಂದರೆ ಆಸ್ ಯೂಶುವಲ್ ಲಾಸ್ಟ್ ಮ್ಯಾಚ್ ಥರನೇ ವೈಭವ್ ಸೂರ್ಯವಂಶಿ ಮತ್ತು SSV ಜೈಸ್ವಾಲ್ ಅವರು ಓಪನ್ ಮಾಡ್ತಾರೆ. 1 ಡೌನಲ್ಲಿ ರಿಯಾನ್ ಪರಾಗ್ ಬರ್ತಾರೆ. ಇನ್ನು ಶಿಮ್ರಾನ್ ಎಟ್ಮೇರ್ ಅವರು ಇರ್ತಾರೆ, ಧ್ರುವ್ ಜುರೆಲ್ ಇರ್ತಾರೆ, ರವೀಂದ್ರ ಜಡೇಜಾ, ಜೊಫ್ರಾ ಆರ್ಚರ್ ಮತ್ತು ನ್ಯಾಂಡ್ರೆ ಬರ್ಗರ್ ಅವರು ಇರ್ತಾರೆ, ರವಿ ಬಿಷ್ಣೋಯ್ ಅವರು ಇರ್ತಾರೆ, ಮತ್ತು ಸಂದೀಪ್ ಶರ್ಮಾ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಲಾಸ್ಟ್ ಇಯರ್ ಯಂಗ್ ಸೆನ್ಸೇಷನ್ ಆದಂಥ ಬ್ರಿಜೇಶ್ ಶರ್ಮಾ ಅವರು ಬರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಗುಜರಾತ್ ಟೈಟಾನ್ಸ್ ಕಡೆ ನೋಡಿದ್ರೆ ಓಪನಿಂಗಲ್ಲಿ ಆಸ್ ಯೂಶುವಲ್ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಅವರು ಬರ್ತಾರೆ. ಇನ್ನು 1 ಡೌನಲ್ಲಿ ಜೋಶ್ ಬಟ್ಲರ್ ಅವರು ಇದ್ದರೆ, ನಂಬರ್ 4 ಗ್ಲೆನ್ ಫಿಲಿಪ್ಸ್ ಅವರು ಬರ್ಬೋದು ಅಂತ ಹೇಳ್ಬೋದು. ಇನ್ನು ನಂಬರ್ 5 ಈ ಟೀಮಲ್ಲಿ ನೋಡ್ತಿದ್ರೆ ವಾಷಿಂಗ್ಟನ್ ಸುಂದರ್ ಬರ್ತಾರೆ, ಶಾರುಖ್ ಖಾನ್, ರಾಹುಲ್ ಟೆವಾಟಿಯಾ ಮತ್ತು ರಶೀದ್ ಖಾನ್ ಅವರು ಇರ್ತಾರೆ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂದರೆ ಮೊಹಮ್ಮದ್ ಸಿರಾಜ್, ಕಗೀಸೋ ರಬಾಡ ಮತ್ತು ಪ್ರಸಿದ್ಧ್ ಕೃಷ್ಣ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಬೋತ್ ಟೀಮ್ ಕಂಪ್ಯಾರಿಸನ್ ಅಂತ ನೋಡಿದ್ರೆ ರಾಜಸ್ಥಾನ್ ಫುಲ್ ಸ್ಟ್ರಾಂಗ್ ಇದೆ, ಯಾಕಂದರೆ ಅವರ ಮಿಡ್ಲ್ ಆರ್ಡರ್ ಚೆನ್ನಾಗಿದೆ, ಫಿನಿಷರ್ಸ್ ಚೆನ್ನಾಗಿದ್ದಾರೆ. ಸೊ ಕಂಪೇರ್ಡ್ ಟು GT ಇದರಲ್ಲಿ ನಂಬರ್ 5 ವಾಷಿಂಗ್ಟನ್ ಸುಂದರ್ ಬರ್ತಿದ್ದಾರೆ. ಗುಜರಾತ್ ಟೀಮಲ್ಲಿ ಅಲ್ಲೇ ಹೇಳ್ಬೋದು ಅವರ ಫಿನಿಷಿಂಗ್ ಅಥವಾ ಮಿಡ್ಲ್ ಆರ್ಡರ್ ಯಾವ ಥರ ಸ್ಟ್ರಾಂಗ್ ಇದೆ, ಯಾವ ಥರ ಇದೆ ಅಂತಲೂ ಅಲ್ಲೇ ನಾವು ಹೇಳ್ಬಿಡ್ಬೋದು. ಲಾಸ್ಟ್ ಮ್ಯಾಚ್ ರಾಜಸ್ಥಾನ್ ಭರ್ಜರಿ ಜಯ ಸಾಧಿಸ್ಕೊಂಡು ಬರ್ತಿದ್ರೆ, ಗುಜರಾತ್ ಟೈಟಾನ್ಸ್ ಅವರು ಸೋತ್ ಬರ್ತಿದ್ದಾರೆ. ಸೊ ಹೋಪ್ಫುಲಿ ಮ್ಯಾಚ್ ಅವರು ಫಸ್ಟ್ ವಿಕ್ಟ್ರಿಗೆ ಹುಡ್ಕೊಂಡು ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಗುಜರಾತ್ ಟೈಟನ್ಸ್ನ ಬೌಲಿಂಗ್ ಮಾತ್ರ ಎಕ್ಸೆಪ್ಷನಲ್ ಆಗಿದೆ, ಮತ್ತು ಇನ್ನು ಟಾಪ್ ಆರ್ಡರ್ ಬ್ಯಾಟಿಂಗ್ ಕೂಡ ಚೆನ್ನಾಗಿದೆ. ಬಟ್ ಇವರ ಮೇನ್ ಎರರ್ ಇರೋದೇ ಅವರ ಮಿಡ್ಲ್ ಆರ್ಡ್ರ್ ಅವ್ರು ಏನೇ ಮಾಡಿದ್ರು ಸಾರ್ಟ್ ಆಗಲ್ಲ, ಯಾಕಂದರೆ ಅವರ ಬೆಂಚಲ್ಲೂ ಆ ಥರ ಪ್ಲೇಯರ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿ ನೋಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಕನ್ವಿನ್ಸಿಂಗ್ ಆಗಿದೆ, ಟೀಮ್ ಕೂಡ ಚೆನ್ನಾಗಿದೆ, ಫಿನಿಷರ್ಸ್ ಇದ್ದಾರೆ, ಒಳ್ಳೆ ಬೌಲಿಂಗ್ ಇದೆ. ಸೊ ಯಾಕೋ ಈ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ಗೆಲ್ಬೋದು ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೂ ಶೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು, ಟಾಟಾ ಬಾಯ್ ಬಾಯ್. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ. ಥ್ಯಾಂಕ್ ಯು ಸೋ ಮಚ್.